ಅದು ನಂದು ಕರೆಕ್ಟ್. ನಿಖೇತ್ ಅವ್ರು ಅದೇ ಹೇಳ್ತಿರೋದು, ಅವರಿಬ್ರು ಚೆನ್ನಾಗೇ ಇದ್ದಾರೆ, ತಂದಿಟ್ಟು ತಮಾಷೆ ನೋಡೋ ಪ್ರಯತ್ನ ಮಾಡ್ತಿರೋದು ಒಂದ ಮಾಧ್ಯಮದವರು, ಇಲ್ಲದೆ ಹೋದ್ರೆ ವಿರೋಧ ಪಕ್ಷದವರು. ಮಾತಾಡೋಕ್ಕಿಂತ ಮುಂಚೆ ರಾಜಗೌಡರ ನಾಯಕರಿದಾರಲ್ಲ ಕುಮಾರಸ್ವಾಮಿ, ಎಲ್ಲರಿಗೂ ಬ್ರದರ್ ಅಂತಾನೆ ಮಾತಾಡ್ಸೋದು ಸಂಬೋಧಿಸೋದು. ಹಾಗಾಗಿ ಅದರಲ್ಲಿ ವಿಶೇಷತೆ ಇಲ್ಲ. ಯಾರು ಸಿಕ್ಕರು ಏನ್ ಬ್ರದರ್ ಅಂತ ಮಾತಾಡ್ತಾರೆ. ಇಲ್ಲ, ನಮ್ಮ ನಿಖೇತ್ ರಾಜ್ ಮೌರ್ಯ ಅವರು ನನ್ಗೆ ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್, ಯಾಕಂದ್ರೆ ರಾಜಕೀಯದಲ್ಲಿ ಸಾಕಷ್ಟು ಅನುಭವ ಇದೆ ಅನ್ಕೊಂಡಿದ್ದೆ, ಅದ್ಯಾಕೋ ನನ್ಗೊಂಥರ ಬಾಲಿಶತನ ಅನ್ನಿಸ್ತು. ಯಾಕೆ ಗೊತ್ತಾ, ಈಗ 40 ವರ್ಷ 50 ವರ್ಷ ರಾಜಕೀಯ ಮಾಡಿದಂತ ಸಿದ್ದರಾಮಯ್ಯನವರಾಗಿರ್ಬೋದು, DK ಶಿವಕುಮಾರ್ ಅವರಾಗಿರ್ಬೋದು, ಯಾರೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅನ್ನೋದನ್ನ ಕೇಳ್ಕೊಂಡು ತಂದಿಕ್ ತಮಾಷೆ ನೋಡ್ತಾವ್ರೆ ಅಂದ್ರೆ ತಂದಿಕ್ಸ್ಕೊಳ್ಳೋ ಲೆವೆಲ್ಗೆ ಅವ್ರ ಆಲೋಚನೆಗಳು ಇಳಿದಿದೆಯಾ ಅನ್ನೋದನ್ನ ನಾವಿಲ್ಲಿ ಯೋಚನೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಈ ರಾಜ್ಯದ ಜನ 3 ಲಕ್ಷ 4 ಲಕ್ಷ ಜನ ವೋಟ್ ಹಾಕಿ ಅವ್ರನ್ನ ಲೀಡರ್ ಮಾಡ್ತಾರೆ ಅಂದ್ರೆ ಅವ್ರು ಯಾರೋ ಮಾತಾಡೋದನ್ನ ಮಾಧ್ಯಮದವ್ರು ಮಾತಾಡೋರು, ಯಾರೋ ಒಬ್ರು ಪತ್ರಕರ್ತರು ಮಾತಾಡೋ ಅಂತದನ್ನ ಅವ್ರ ಆಲೋಚನೆ ಮಾಡೋ ಮಟ್ಟಕ್ಕೆ ಜಗಳಕ್ಕೆ ಇಳಿತಾರ ಇನ್ನೊಬ್ರು ಮಾತನ್ನ ಕೇಳಿ ಅನ್ನೋದು ಒಂದ್ ಕಡೆ ಯೋಚನೆ ಮಾಡ್ಬೇಕಾಗತ್ತೆ. ಆಮೇಲೆ ಇನ್ನೊಂದ್ ಕಡೆ ನನ್ಗೆ ಏನ್ ಅನ್ನಿಸ್ತಾ ಇದೆ ಅಂದ್ರೆ, ನಮ್ ಕಡೆ ಒಂದು ಗಾದೆ ಮಾತು ಹೇಳ್ತಾರೆ, ಕುಣಿಲಾರದವ್ರು ನೆಲ ಡೊಂಕು ಅಂತ. ಅಂದ್ರೆ ಇವರ ಸಮಸ್ಯೆಗಳನ್ನ ಬಗೆಹರಿಸ್ಕೊಳಕ್ಕಾಗ್ದಲೆ ಜನಗಳ ಮೇಲೆ ಆರೋಪ ಹೊರಿಸ್ತಾ ಇದಾರೆ ಎಲ್ಲೋ ಒಂದ್ ಕಡೆ ನನ್ನ ಕಾಂಗ್ರೆಸ್ ಸ್ನೇಹಿತರು ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಮಾಧ್ಯಮದವ್ರ ಮೇಲೆ ಪಾಪ ಈಗ ರವೀಂದ್ರ ರೇಷ್ಮೆ ಅವರು ಅನಾದಿ ಕಾಲದಿಂದನೂ ಅವರು ಪತ್ರಕರ್ತರಾಗಿದ್ದವರು, ನಮಗಿಂತ ಹಿರಿಯರು, ನಾನು ಪತ್ರಕರ್ತ ಆಗಕ್ಕಿಂತ ಮುಂಚೆಯಿಂದ ಹಿರಿಯರು. ನಾನು ಬರ್ಬೇಕಾದ್ರೆ ಅವ್ರ ಹತ್ರ ಒಂದು ಚರ್ಚೆ ಮಾಡಿದೆ, ಸರ್ ನೀವು ರಾಜಕಾರಣ ಅರ್ದು ಕುಡ್ದಾಗ ನಾವ್ ಇನ್ನೂ ಹುಟ್ಟೇ ಇರ್ಲಿಲ್ಲ ಸರ್ ಅನ್ನೋ ಒಂದು ವಿಚಾರನ ನಾನು ಚರ್ಚೆ ಮಾಡ್ತಾ ಬಂದೆ. ಅವರು ದೇವರಾಜ ಅರಸು ಅವ್ರನ್ನ ನೋಡಿದ್ದಾರೆ, ಅವರ ಕಾಲಮಾನಗಳನ್ನ ನೋಡಿದ್ದಾರೆ. ಅವತ್ತಿನ ಕಾಲಕ್ಕೆ ದೇವರಾಜ ಅರಸು ಅವ್ರ ಕಾಲಮಾನದಲ್ಲಿದ್ದಾಗ ಅವ್ರನ್ನೂ ಟೀಕಿಸಿದ್ದಾರೆ. ಈಗ ಪತ್ರಕರ್ತರು ಒಂದು ಮಾತ್ರಕ್ಕೆ ರವಿ ಕಾಣದನ್ನು ಕವಿ ಕಂಡ, ಕವಿ ಕಾಣದನ್ನು ಪತ್ರಕರ್ತ ಕಂಡ ಅಂತ ನಾವು ಮಾತಾಡ್ಕೊಂತೀವಿ. ಅಂದ್ರೆ 4ನೇ ಅಂಗವಾಗಿ ಒಬ್ಬ ಪತ್ರಕರ್ತ ಕೆಲಸ ಮಾಡ್ತಾರೆ. ಸಮಾಜದ ದ್ಯೋತಕವಾಗಿ ಎಲ್ಲಿ ಏರುಪೇರುಗಳು ಕಂಡಾಗ ಅವ್ರಿಗೆ ಅನ್ಸಿದ್ದನ್ನು ಅವ್ರು ಹೇಳ್ತಾರೆ. ನೀವು ತಗೊಳ್ಳೋದು ಬಿಡೋದು ನಿಮಗ್ ಬಿಟ್ಟಿದ್ದು. ಈಗ ಯಾರೋ ಒಬ್ರು ಜೈಲ್ಗೆ ಹೋದ್ರು ಅಂತ ನಾಳೆ ಬೆಳಗ್ಗೆ ಪತ್ರಿಕೆಯಲ್ಲಿ ಬರೀತೀವಿ, ಹೌದು ಹಿಂಗೆಲ್ಲ ಆಗಿತ್ತು, ಜೈಲ್ಗೆ ಹೋದ್ರು, ಚೆಕ್ಕಲ್ಲಿ ಲಂಚ ತಗೊಂಡ್ರು, ಇನ್ನೊಬ್ರು ಯಾರೋ ವಾಲ್ಮೀಕಿ ಹಗರಣದಲ್ಲಿ ದುಡ್ಡು ತಿಂದ್ರು, ಆಚೆ ಉಳ್ಕೊಂಡ್ರು, ಯಾರೋ ಅಕೌಂಟ್ ದುಡ್ಡು ಬಿತ್ತು, CM ಆಗ್ಬೇಕಾಗಿರೋರು ಒಳಗೋಗ್ಬೇಕಾಗಿತ್ತು ಫೈನಾನ್ಸ್ ಮಿನಿಸ್ಟರ್ ಆಗಿ, ಆದ್ರೆ ಇನ್ನೊಬ್ರು ಉಳ್ಕೊಂಡು ಅಂತ ನಮ್ಮ ಮಾಧ್ಯಮಗಳು ಬಿತ್ತರಿಸ್ತೀವಿ. ಆ ಕಾನೂನು ಪ್ರಕಾರ ಚರ್ಚೆ ಮಾಡಿ ಯಾರನ್ನ ಜೈಲಿಗೆ ಕಳಿಸ್ಬೇಕು, ಯಾರನ್ನ ಜೈಲಿಗೆ ಕಳಿಸಬಾರ್ದು ಕಾನೂನು ಬಿಟ್ಟಂತ ವಿಚಾರ. ಸೊ ಚರ್ಚೆ ಮಾಡಿದ ಮಾತ್ರಕ್ಕೆ ನೀವು ಅವ್ರು ಹೇಳಿದ್ದನ್ನೆಲ್ಲ ನೀವು ಮಾಡ್ತೀರಾ ಅನ್ನಂಗಿದ್ರೆ ನೀವೇನಷ್ಟು ಬಾಲಿಶತನವಾಗಿ ರಾಜಕಾರಣ ನಡೆಸ್ತಾ ಇದ್ದೀರಾ ಅನ್ನೋದನ್ನ ಜನ ಯೋಚನೆ ಮಾಡ್ಬೇಕಾಗ್ತದೆ. ಹಾಗಾಗಿ ನಾನು ಹೇಳೋದೇನ್ ಗೊತ್ತಾ, ನಿಮ್ ಬಗ್ಗೆ ಬಹಳ ಪ್ರೀತಿ ಗೌರವ ಇದೆ. ಖಂಡಿತ ನಿಮ್ ಮಾತಿಗೆ ಒಂದು ಪ್ರತ್ಯುತ್ತರ ಅಷ್ಟೇ, ಇನ್ನೇನಿಲ್ಲ. ಖಂಡಿತವಾಗ್ಲೂ ಕೊಡ್ಲೇಬೇಕು. ಅಲ್ಲ, ಪತ್ರಕರ್ತರು ಪ್ರಶ್ನೆ ಕೇಳ್ತಾರೆ, ಅದನ್ನ ಬಹಳ ಉದಾರವಾಗಿ ನೀವು ಸ್ವೀಕರಿಸಬೇಕು. ಅವ್ರು ಎಲ್ಲರ ವಿರುದ್ಧನೂ ಟೀಕೆ ಮಾಡ್ತಾರೆ. ಇದನ್ನೆಲ್ಲ ನನ್ಗೆ ಹೇಳ್ತಾ ಇದ್ದೀರಿ. ಪಾಪ ಕುಮಾರಣ್ಣನಿಗೂ ಸ್ವಲ್ಪ ಹೇಳ್ಬೇಕಾಗಿತ್ತು. ಕುಮಾರಣ್ಣ ಸ್ಟುಡಿಯೋದಲ್ಲಿ ಕೂತಿದ್ದಾಗ ಅಯ್ಯೋ ಎದುರುಗಡೆಯಿಂದ ಏನೋ ಒಂದು ಪ್ರಶ್ನೆ ಬಂದಿದ ತಕ್ಷಣ ಇದು ಯಾವ ಡ್ಯಾಶ್ ಚಾನೆಲ್ ಅಂತ ಹೇಳಿ ಮೈಕ್ ಕಿಟ್ ಬಿಸಾಕಿ ವೈಯಕ್ತಿಕ ಪ್ರಭೆನ ಅಳ್ಳಾಡ್ಸಕ್ ಹೋದಾಗ ಎಲ್ಲಾರು ಮನಸ್ಥಿತಿನೂ ಹಾಗೆ ಆಗ್ತವೆ. ನೀವು ರಾಜಕಾರಣ ಮಾತಾಡಿದ್ದಾರೆ, ನಿಮಗೂ ಅದೇ ಪರಿಸ್ಥಿತಿ ಬರ್ತದೆ, ನಂದು ಅದೇ ಪರಿಸ್ಥಿತಿ ಬರ್ತದೆ. ಅಭ್ಯರ್ಥಿಗಳ ಇಶ್ಯೂ ಅಲ್ಲಿ ಕೇಸ್ ಒಳಗಡೆ ಬೇರೆ ಏನೋ ವಿಚಾರ ಚರ್ಚೆ ಮಾಡಕ್ ಹೋದಾಗ ಮಾತಾಡಿದ್ದೇವೆ, ನಡೀತು ಅನ್ನೋದು ನಿಮ್ಗೆ ಮಾಹಿತಿ ಇಲ್ಲ. ಮಾಹಿತಿ ಇಲ್ಲ. ಅವರ ಕುಟುಂಬದ ವಿಚಾರ ಚರ್ಚೆ ವಿಷಯಕ್ಕೆ ವಾಪಸ್ ಬರೋಣ. ಮಾತನಾಡ್ತಿರೋದು ಮುಖ್ಯಮಂತ್ರಿ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಪತ್ರಕರ್ತರಿಗೆ ಈ ರೀತಿ ಮೈಮೇಲೆ ಗೂಬೆ ಕೂರಿಸ್ಕೊಳ್ಳೋದು ಹೊಸದು ಅಲ್ಲ, ಇದು ಮುಗಿಯೋದು ಇಲ್ಲ. ರವೀಂದ್ರ ರೇಷ್ಮೆ ಸರ್ಗೂ ಅದು ಹೊಸತಲ್ಲ, ನಮ್ಮಂತ ಯುವ ಪತ್ರಕರ್ತರಿಗೂ ಹೊಸದಲ್ಲ. ನಮ್ ಕೆಲಸ ನಾವು ಮಾಡ್ತಿದೀವಿ ಸರ್. ಗೂಬೆ ಕೂರಿಸಿದ್ರು ಅಷ್ಟೇ, ಕಿವಿ ಮೇಲೆ ಹೂ ಬಿಟ್ರು ಅಷ್ಟೇ. ನಮ್ ಕೆಲಸ ಏನು, ಜನರಿಗೆ ಇರೋ ವಿಚಾರ ತಲುಪಿಸೋದು, ಅದ್ ಮಾಡ್ತಿದೀವಿ. ವಿಷಯಕ್ಕೆ ಬರೋಣ ಸರ್. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇದಕ್ಕೆ ಉತ್ತರ ನಿಮಗೆ ಬೇರೆ ಚಾನೆಲ್ ಅಲ್ಲೂ ಸಿಕ್ಕಿದೆ ಸರ್. ನಾನು ಅದಕ್ಕೆ ಇವಾಗ ನಾನು ಉತ್ತರ ಕೊಡಕ್ ಹೋಗೋದಿಲ್ಲ. ವಿಷಯಕ್ಕೆ ಬರೋಣ. ಇವತ್ತು ನಾವು ಮಾತನಾಡ್ತಿರೋದು ಕುರ್ಚಿ ವಿಚಾರ. ರಾಜುಗೌಡ್ರೆ ಬ್ರದರ್ ಅಂದ್ಬಿಟ್ರು. ಈಗ ಅಣ್ಣ ತಮ್ಮಂದ್ರಲ್ಲಿ, ಒಡ ಹುಟ್ಟಿದ ಅಣ್ಣ ತಮ್ಮಂದ್ರಲ್ಲೇ 30-40 ಸೈಟ್ ಇದ್ರೆ ಜಗಳ ಕದನ ಮನಸ್ತಾಪ ಹಾಗೆ ಆಗತ್ತಪ್ಪ. ಹೇಳಿ ಕೇಳಿ ಮುಖ್ಯಮಂತ್ರಿ ಕುರ್ಚಿ ಸರ್. ಬ್ರದರ್ಸ್ ಅಂತಾರೆ, ನಾಳೆ ದಿನ ಒಂದು ಮಾಡ್ಕೊಂಡು ಸರಿ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಅಲ್ಲ, ಸರಿ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ನಮಗೂ ಏನ್ ಬೇಸರ ಇಲ್ಲ. ನಾನು ಆಗ್ಲೇ ಬಿಗಿನಿಂಗ್ ಸ್ಟಾರ್ಟ್ ಮಾಡಿದಾಗೆ ನಾನು ಹೇಳಿದೆ, ನಮ್ಗೆ ಯಾರ ಮೇಲೂ ವೈಯಕ್ತಿಕ ದ್ವೇಷ ಇಲ್ಲ. ನಾವು ಕೇಳ್ತಾ ಇರೋದು ಅಭಿವೃದ್ಧಿ. ಆದ್ರೆ ಅಭಿವೃದ್ಧಿ ಮಾಡೋದ್ ಬಿಟ್ಟು ನೀವು ಜಗಳಾಡಿ ಬ್ರದರ್ ಅಂತೀರಾ, ಒಡೆದಾಡ್ತೀರಾ. ಬ್ರದರ್ ಅಂತೀರಾ, ನಿಮ್ ಕಡೆಯವ್ರು ಒಂದಷ್ಟು ಜನ ಸ್ಟೇಟ್ಮೆಂಟ್ ಮಾಡ್ತಾರೆ, ಅವ್ರ ಕಡೆಯವ್ರು ಒಂದಷ್ಟು ಜನ ಸ್ಟೇಟ್ಮೆಂಟ್ ಮಾಡ್ತಾರೆ. ಆ ಸ್ಟೇಟ್ಮೆಂಟ್ ಯಾರಿಗ್ ಬೇಕಿತ್ತು? ಮೊದಲು ಜೋಡೆತ್ತು 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 ಅಂತ ಹೇಳ್ತಾ ಇದ್ರು. ಈ ಈಗ ಕೆರೆಗೆಳಿತು ಅಂದಂಗಾಗಿದೆ.
ಜವಾಹರ್ಲಾಲ್ ನೆಹರು ಕಾಲದ ಕಾಂಗ್ರೆಸ್ ಗುರುತೇ ಜೋಡೆತ್ತಿತ್ತು. ಹೌದು. ಆ ಜೋಡೆತ್ತು ಚಿಹ್ನೆ ಕಳ್ಕೊಂಡ್ಬಿಟ್ಟು 65 ವರ್ಷ ಆಯ್ತು. 1969 ಕಾಂಗ್ರೆಸ್ ಬಿಟ್ಟ ಆದಾಗಲೇ ಜೋಡೆತ್ತು ಆಗ್ಬಿಟ್ಟು ಇವ್ರಿಗೆ ಹಸು ಕರು ಸಿಕ್ತು, ಅಲ್ಲ ಸರ್, ಅವ್ರಿಗೆ ಚರಕ ಸಿಕ್ತು. ಅಲ್ಲ ಸರ್, ಅದರಿಂದ ಜೋಡೆತ್ತು ಅನ್ನೋದು ಕಾಂಗ್ರೆಸ್ ಸಂಕೇತವಾಗಿ ಉಳಿಲೇ ಇಲ್ಲ. ಹೀಗಾಗಿ ಜೋಡೆತ್ತು ಅನ್ನೋ ಪದ ಬಳಕೆ ಅಭಯ ಹಸ್ತ ಇದೆ ಸರ್, ಇವಾಗ ಅಭಯ ಹಸ್ತ ಇದೆ, ಎಲ್ಲರನ್ನೂ ರಕ್ಷಣೆ ಮಾಡೋ ಹಸ್ತ ಇದೆ ಅಂತ ಅವ್ರ ಈಗ ಪಾರ್ಟಿ explanation. 4 ದಿನದಿಂದ ಮಾಧ್ಯಮ ಬರೀತು ಜೋಡೆತ್ತು ಅಂತ, ವಿಲ್ ಅಕ್ಸೆಪ್ಟ್. ಆದ್ರೆ ಅದೇ ಇವಾಗ ಏನಾಗಿದೆ, ಎತ್ತು ಏರಿಗಳಿತಾ ಇದೆ, ಕೋಣ ಕೆರೆಗಳಿತಾ ಇದೆ. ಆ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಜವಾಹರ್ಲಾಲ್ ನೆಹರು ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ. ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಂಗ್ರೆಸ್ ಇದ್ದಾಗೆಲ್ಲ ಕಾಂಗ್ರೆಸ್ಸಿನ ಗುರುತು ಜೋಡೆತ್ತನ ಗುರುತು ಅಂತ ಪ್ರಚಾರದ ಕೇಳ್ತಾ ಇದೀವಿ ಮೈಕ್ಗಳಲ್ಲಿ ನಮ್ಮ ಊರ್ ಕಡೆ ಎಲ್ಲ. ಅಲ್ಲ, ಈಗ ಜೋಡೆತ್ತನ ಕಳ್ಕೊಂಡ್ಬಿಟ್ರು ಕಾಂಗ್ರೆಸ್. ಅಲ್ಲ, ಎತ್ತು ಕೋಣದ ಗುರುತ ಸರ್, ಈಗ ಎತ್ತು ಕೋಣದ ಗುರುತ ಸರ್ ನೆಕ್ಸ್ಟ್ ಬರೋದು. ಹಸು ಕರು ಬಂದಿತ್ತು ಆ ಅವಾಗ. ಹೊಸ ಪಾರ್ಟಿ ಅಲ್ಲ, ನೀಲಕಂಠ ಸರ್ ಹೇಳ್ದಂಗೆ ಹೊಸ ಪಾರ್ಟಿ ಅಂತ ಹೇಳ್ಬೋದು, ನನಗೆ ಗೊತ್ತಿಲ್ಲ. ಹಸ್ತ ಮಾತ್ರ ಬಹಳ ಪ್ರಬಲವಾಗಿ ಕಾಂಗ್ರೆಸ್ನ 40 ವರ್ಷ ಜೀವಂತವಾಗಿಟ್ಟಿರೋದು ಹಸ್ತ ಚಿಹ್ನೆ. ಹಸ್ತ ಇವಾಗಿದೆ, ಕಮಲ ಅವ್ರ ಹತ್ರ ಇದೆ, ನಿಮ್ಮ ಹತ್ರ ತೆನೆ ಹೊತ್ತ ಮಹಿಳೆ ಇದೆ. ಹೊಸ ಸಿಂಬಲ್ ಬರಬೇಕು ಅಂದ್ರೆ ನೀಲ್ಕಂಠ್ ಸರ್ ಹೇಳ್ದಂಗೆ ಹೊಸ ಪಾರ್ಟಿ ಆಗ್ಬೇಕೇನೋ, ನನಗೆ ಗೊತ್ತಿಲ್ಲ ಆಗುತ್ತಾ ಇಲ್ವಾ. ಅದು ನಂದು ಕರೆಕ್ಟ್. ನಿಖೇತ್ ಅವ್ರು ಅದೇ ಹೇಳ್ತಿರೋದು, ಅವರಿಬ್ರು ಚೆನ್ನಾಗೇ ಇದ್ದಾರೆ, ತಂದಿಟ್ಟು ತಮಾಷೆ ನೋಡೋ ಪ್ರಯತ್ನ ಮಾಡ್ತಿರೋದು ಒಂದ ಮಾಧ್ಯಮದವರು, ಇಲ್ಲದೆ ಹೋದ್ರೆ ವಿರೋಧ ಪಕ್ಷದವರು. ರಾಜಗೌಡರು ಮಾತಾಡೋಕ್ಕಿಂತ ಮುಂಚೆ ರಾಜಗೌಡರ ನಾಯಕರಿದಾರಲ್ಲ ಕುಮಾರಸ್ವಾಮಿ, ಎಲ್ಲರಿಗೂ ಬ್ರದರ್ ಅಂತಾನೆ ಮಾತಾಡ್ಸೋದು, ಸಂಬೋಧಿಸೋದು. ಹಾಗಾಗಿ ಅವರಲ್ಲಿ ವಿಶೇಷತೆ ಇಲ್ಲ. ಯಾರು ಸಿಕ್ಕರು ಏನ್ ಬ್ರದರ್ ಅಂತ ಮಾತಾಡ್ತಾರೆ. ಇಲ್ಲ, ನಮ್ಮ ನಿಖೇತ್ ರಾಜ್ ಮೌರ್ಯ ಅವರು ನನ್ಗೆ ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್, ಯಾಕಂದ್ರೆ ರಾಜಕೀಯದಲ್ಲಿ ಸಾಕಷ್ಟು ಅನುಭವ ಇದೆ ಅನ್ಕೊಂಡಿದ್ದೆ, ಅದ್ಯಾಕೋ ನನ್ಗೊಂಥರ ಬಾಲಿಶತನ ಅನ್ನಿಸ್ತು. ಯಾಕೆ ಗೊತ್ತಾ, ಈಗ 40 ವರ್ಷ 50 ವರ್ಷ ರಾಜಕೀಯ ಮಾಡಿದಂತ ಸಿದ್ದರಾಮಯ್ಯನವರಾಗಿರ್ಬೋದು, DK ಶಿವಕುಮಾರ್ ಅವರಾಗಿರ್ಬೋದು, ಯಾರೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅನ್ನೋದನ್ನ ಕೇಳ್ಕೊಂಡು ತಂದಿಕ್ ತಮಾಷೆ ನೋಡ್ತಾವ್ರೆ ಅಂದ್ರೆ, ತಂದಿಕ್ಸ್ಕೊಳ್ಳೋ ಲೆವೆಲ್ಗೆ ಅವ್ರ ಆಲೋಚನೆಗಳು ಇಳಿದಿದೀಯಾ ಅನ್ನೋದನ್ನ ನಾವಿಲ್ಲಿ ಯೋಚನೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಈ ರಾಜ್ಯದ ಜನ 3 ಲಕ್ಷ 4 ಲಕ್ಷ ಜನ ವೋಟ್ ಹಾಕಿ ಅವ್ರನ್ನ ಲೀಡರ್ ಮಾಡ್ತಾರೆ ಅಂದ್ರೆ, ಅವ್ರು ಯಾರೋ ಮಾತಾಡೋದನ್ನ ಮಾಧ್ಯಮದವ್ರು ಮಾತಾಡೋರು, ಯಾರೋ ಒಬ್ರು ಪತ್ರಕರ್ತರು ಮಾತಾಡೋ ಅಂತದನ್ನ ಅವ್ರ ಆಲೋಚನೆ ಮಾಡೋ ಮಟ್ಟಕ್ಕೆ ಜಗಳಕ್ಕೆ ಇಳಿತಾರ ಇನ್ನೊಬ್ರು ಮಾತನ್ನ ಕೇಳಿ ಅನ್ನೋದು ಒಂದ್ ಕಡೆ ಯೋಚನೆ ಮಾಡ್ಬೇಕಾಗತ್ತೆ. ಆಮೇಲೆ ಇನ್ನೊಂದ್ ಕಡೆ ನನ್ಗೆ ಏನ್ ಅನ್ನಿಸ್ತಾ ಇದೆ ಅಂದ್ರೆ, ನಮ್ ಕಡೆ ಒಂದು ಗಾದೆ ಮಾತು ಹೇಳ್ತಾರೆ, ಕುಣಿಲಾರ್ದವ್ರು ನೆಲ ಡೊಂಕು ಅಂತ. ಅಂದ್ರೆ ಇವರ ಸಮಸ್ಯೆಗಳನ್ನ ಬಗೆಹರಿಸ್ಕೊಳಕ್ಕಾಗ್ದಲೆ ಜನಗಳ ಮೇಲೆ ಆರೋಪ ಹೊರಿಸ್ತಾ ಇದಾರೆ ಎಲ್ಲೋ ಒಂದ್ ಕಡೆ ನನ್ನ ಕಾಂಗ್ರೆಸ್ ಸ್ನೇಹಿತರು ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಮಾಧ್ಯಮದವ್ರ ಮೇಲೆ ಪಾಪ ಈಗ ರವೀಂದ್ರ ರೇಷ್ಮೆ ಅವರು ಅನಾದಿ ಕಾಲದಿಂದನೂ ಅವರು ಪತ್ರಕರ್ತರಾಗಿದ್ದವರು, ನಮಗಿಂತ ಹಿರಿಯರು, ನಾನು ಪತ್ರಕರ್ತ ಆಗಕ್ಕಿಂತ ಮುಂಚೆಯಿಂದ ಹಿರಿಯರು. ನಾನು ಬರ್ಬೇಕಾದ್ರೆ ಅವ್ರ ಹತ್ರ ಒಂದು ಚರ್ಚೆ ಮಾಡಿದೆ, ಸರ್ ನೀವು ರಾಜಕಾರಣ ಅರ್ದು ಕುಡ್ದಾಗ ನಾವ್ ಇನ್ನೂ ಹುಟ್ಟೇ ಇರ್ಲಿಲ್ಲ ಸರ್ ಅನ್ನೋ ಒಂದು ವಿಚಾರನ ನಾನು ಚರ್ಚೆ ಮಾಡ್ತಾ ಬಂದೆ. ಅವರು ದೇವರಾಜ ಅರಸು ಅವ್ರನ್ನ ನೋಡಿದ್ದಾರೆ, ಅವರ ಕಾಲಮಾನಗಳನ್ನ ನೋಡಿದ್ದಾರೆ. ಅವತ್ತಿನ ಕಾಲಕ್ಕೆ ದೇವರಾಜ ಅರಸು ಅವ್ರ ಕಾಲಮಾನದಲ್ಲಿದ್ದಾಗ ಅವ್ರನ್ನೂ ಟೀಕಿಸಿದ್ದಾರೆ. ಈಗ ಪತ್ರಕರ್ತರು ಒಂದು ಮಾತ್ರಕ್ಕೆ ರವಿ ಕಾಣದನ್ನು ಕವಿ ಕಂಡ, ಕವಿ ಕಾಣದನ್ನು ಪತ್ರಕರ್ತ ಕಂಡ ಅಂತ ನಾವು ಮಾತಾಡ್ಕೊಂತೀವಿ. ಅಂದ್ರೆ 4ನೇ ಅಂಗವಾಗಿ ಒಬ್ಬ ಪತ್ರಕರ್ತ ಕೆಲಸ ಮಾಡ್ತಾರೆ. ಸಮಾಜದ ದ್ಯೋತಕವಾಗಿ ಎಲ್ಲಿ ಏರುಪೇರುಗಳ ಕಂಡಾಗ ಅವ್ರಿಗೆ ಅನ್ಸಿದ್ದನ್ನು ಅವ್ರು ಹೇಳ್ತಾರೆ. ನೀವು ತಗೊಳ್ಳೋದು ಬಿಡೋದು ನಿಮಗ್ ಬಿಟ್ಟಿದ್ದು. ಈಗ ಯಾರೋ ಒಬ್ರು ಜೈಲ್ಗೆ ಹೋದ್ರು ಅಂತ ನಾಳೆ ಬೆಳಿಗ್ಗೆ ಪತ್ರಿಕೆಯಲ್ಲಿ ಬರೀತೀವಿ, ಹೌದು ಹಿಂಗೆಲ್ಲ ಆಗಿತ್ತು, ಜೈಲ್ಗೆ ಹೋದ್ರು, ಚೆಕ್ಕಲ್ಲಿ ಲಂಚ ತಗೊಂಡ್ರು, ಇನ್ನೊಬ್ರು ಯಾರೋ ವಾಲ್ಮೀಕಿ ಹಗರಣದಲ್ಲಿ ದುಡ್ಡು ತಿಂದ್ರು, ಆಚೆ ಉಳ್ಕೊಂಡ್ರು, ಯಾರೋ ಅಕೌಂಟ್ ದುಡ್ಡು ಬಿತ್ತು, CM ಆಗ್ಬೇಕಾಗಿರೋರು ಒಳಗೋಗ್ಬೇಕಾಗಿತ್ತು ಫೈನಾನ್ಸ್ ಮಿನಿಸ್ಟರ್ ಆಗಿ, ಆದ್ರೆ ಇನ್ನೊಬ್ರು ಉಳ್ಕೊಂಡು ಅಂತ ನಮ್ಮ ಮಾಧ್ಯಮಗಳು ಬಿತ್ತರಿಸ್ತೀವಿ. ಆ ಕಾನೂನು ಪ್ರಕಾರ ಚರ್ಚೆ ಮಾಡಿ ಯಾರನ್ನ ಜೈಲಿಗೆ ಕಳಿಸ್ಬೇಕು, ಯಾರನ್ನ ಜೈಲಿಗೆ ಕಳಿಸಬಾರ್ದು, ಕಾನೂನು ಬಿಟ್ಟಂತ ವಿಚಾರ. ಸೊ ಚರ್ಚೆ ಮಾಡಿದ ಮಾತ್ರಕ್ಕೆ ನೀವು ಅವ್ರು ಹೇಳಿದ್ದನ್ನೆಲ್ಲ ನೀವು ಮಾಡ್ತೀರಾ ಅನ್ನಂಗಿದ್ರೆ ನೀವೇನಷ್ಟು ಬಾಲಿಶತನವಾಗಿ ರಾಜಕಾರಣ ನಡೆಸ್ತಾ ಇದ್ದೀರಾ ಅನ್ನೋದನ್ನ ಜನ ಯೋಚನೆ ಮಾಡ್ಬೇಕಾಗ್ತದೆ. ಹಾಗಾಗಿ ನಾನು ಹೇಳೋದೇನ್ ಗೊತ್ತಾ, ನಿಮ್ ಬಗ್ಗೆ ಬಹಳ ಪ್ರೀತಿ ಗೌರವ ಇದೆ. ನಿಮ್ ಮಾತಿಗೆ ಒಂದು ಪ್ರತ್ಯುತ್ತರ ಅಷ್ಟೇ, ಇನ್ನೇನಿಲ್ಲ. ಖಂಡಿತವಾಗ್ಲೂ ಅಲ್ಲ, ಪತ್ರಕರ್ತರು ಪ್ರಶ್ನೆ ಕೇಳ್ತಾರೆ, ಅದನ್ನ ಬಹಳ ಉದಾರವಾಗಿ ನೀವು ಸ್ವೀಕರಿಸಬೇಕು. ಅವ್ರು ಎಲ್ಲರ ವಿರುದ್ಧನೂ ಟೀಕೆ ಮಾಡ್ತಾರೆ. ಇದನ್ನೆಲ್ಲ ನನ್ಗೆ ಹೇಳ್ತಾ ಇದ್ದೀರಿ. ಪಾಪ ಕುಮಾರಣ್ಣನಿಗೂ ಸ್ವಲ್ಪ ಹೇಳ್ಬೇಕಾಗಿತ್ತು. ಕುಮಾರಣ್ಣ ಸ್ಟುಡಿಯೋದಲ್ಲಿ ಕೂತಿದ್ದಾಗ ಎದುರುಗಡೆಯಿಂದ ಏನೋ ಒಂದು ಪ್ರಶ್ನೆ ಬಂದಿದ ತಕ್ಷಣ ಇದು ಯಾವ ಡ್ಯಾಶ್ ಚಾನೆಲ್ ಅಂತ ಹೇಳಿ ಮೈಕ್ ಕಿತ್ ಬಿಸಾಕಿ ವೈಯಕ್ತಿಕ ಪ್ರಭೆನ ಅಳ್ಳಾಡ್ಸಕ್ ಹೋದಾಗ ಎಲ್ಲಾರು ಮನಸ್ಥಿತಿನೂ ಹಾಗೆ ಆಗ್ತವೆ. ನೀವು ರಾಜಕಾರಣ ಮಾತಾಡಿದ್ರೆ ನಿಮಗೂ ಅದೇ ಪರಿಸ್ಥಿತಿ ಬರ್ತದೆ, ನಂದು ಅದೇ ಪರಿಸ್ಥಿತಿ ಬರ್ತದೆ. ಅಭ್ಯರ್ಥಿಗಳ ಇಶ್ಯೂ ಅಲ್ಲಿ ಕೇಸ್ ಬೇರೆ ಏನೋ ವಿಚಾರ ಚರ್ಚೆ ಮಾಡಕ್ ಹೋದಾಗ ನಿಮ್ಗೆ ನಡೀತು ಅನ್ನೋದು ನಿಮ್ಗೆ ಮಾಹಿತಿ ಇಲ್ಲ. ಮಾಹಿತಿ ಇಲ್ಲ. ಅವರ ಕುಟುಂಬದ ವಿಚಾರ ಚರ್ಚೆ ವಿಷಯಕ್ಕೆ ವಾಪಸ್ ಬರೋಣ. ಮಾತನಾಡ್ತಿರೋದು ಮುಖ್ಯಮಂತ್ರಿ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರಕರ್ತರಿಗೆ ಈ
ರೀತಿ ಮೈ ಮೇಲೆ ಗೂಬೆ ಕೂರಿಸ್ಕೊಳ್ಳೋದು ಹೊಸ್ತು ಅಲ್ಲ, ಇದು ಮುಗಿಯೋದು ಇಲ್ಲ. ರವೀಂದ್ರ ರೇಷ್ಮೆ ಸರ್ಗೂ ಅದು ಹೊಸ್ತಲ್ಲ, ನಮ್ಮಂತ ಯುವ ಪತ್ರಕರ್ತರಿಗೂ ಹೊಸ್ತಲ್ಲ. ನಮ್ ಕೆಲಸ ನಾವು ಮಾಡ್ತಿದೀವಿ ಸರ್. ಗೂಬೆ ಕೂರಿಸಿದ್ರು ಅಷ್ಟೇ, ಕಿವಿ ಮೇಲೆ ಹೂವಿಟ್ರು ಅಷ್ಟೇ. ನಮ್ ಕೆಲಸ ಏನು, ಜನರಿಗೆ ಇರೋ ವಿಚಾರ ತಲುಪಿಸೋದು, ಅದ್ ಮಾಡ್ತಿದೀವಿ. ವಿಷಯಕ್ಕೆ ಬರೋಣ ಸರ್. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅಷ್ಟೇ ಮಾಡಿದ್ರೆ ಇದಕ್ಕೆ ಉತ್ತರ ನಿಮಗೆ ಬೇರೆ ಚಾನೆಲ್ ಅಲ್ಲೂ ಸಿಕ್ಕಿದೆ ಸರ್. ನಾನು ಅದಕ್ಕೆ ಇವಾಗ ನಾನು ಉತ್ತರ ಕೊಡಕ್ ಹೋಗೋದಿಲ್ಲ. ವಿಷಯಕ್ಕೆ ಬರೋಣ. ಇವತ್ ನಾವು ಮಾತನಾಡ್ತಿರೋದು ಕುರ್ಚಿ ವಿಚಾರ. ರಾಜುಗೌಡ್ರೆ ಬ್ರದರ್ ಅಂದ್ಬಿಟ್ರು. ಈಗ ಅಣ್ಣ ತಮ್ಮಂದ್ರಲ್ಲಿ, ಒಡ ಹುಟ್ಟಿದ ಅಣ್ಣ ತಮ್ಮಂದ್ರಲ್ಲೇ 30-40 ಸೈಟ್ ಇದ್ರೆ ಜಗಳ, ಕದನ, ಮನಸ್ತಾಪ ಆಗೇ ಆಗತ್ತಪ್ಪ. ಹೇಳಿ ಕೇಳಿ ಮುಖ್ಯಮಂತ್ರಿ ಕುರ್ಚಿ ಸರ್. ಬ್ರದರ್ಸ್ ಅಂತಾರೆ, ನಾಳೆ ದಿನ ಒಂದು ಮಾಡ್ಕೊಂಡು ಸರಿ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಅಲ್ಲ, ಸರಿ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ನಮಗೂ ಏನ್ ಬೇಸರ ಇಲ್ಲ. ನಾನು ಆಗ್ಲೇ ಬಿಗಿನಿಂಗ್ ಸ್ಟಾರ್ಟ್ ಮಾಡಿದಾಗೆ ನಾನು ಹೇಳಿದೆ, ನಮ್ಗೆ ಯಾರ ಮೇಲೂ ವೈಯಕ್ತಿಕ ದ್ವೇಷ ಇಲ್ಲ. ನಾವು ಕೇಳ್ತಾ ಇರೋದು ಅಭಿವೃದ್ಧಿ. ಆದ್ರೆ ಅಭಿವೃದ್ಧಿ ಮಾಡೋದ್ ಬಿಟ್ಟು ನೀವು ಜಗಳಾಡಿ ಬ್ರದರ್ ಅಂತೀರಾ, ಹೊಡೆದಾಡ್ತೀರಾ. ಬ್ರದರ್ ಅಂತೀರಾ, ನಿಮ್ ಕಡೆಯವ್ರು ಒಂದಷ್ಟು ಜನ ಸ್ಟೇಟ್ಮೆಂಟ್ ಮಾಡ್ತಾರೆ, ಅವ್ರ ಕಡೆಯವ್ರು ಒಂದಷ್ಟು ಜನ ಸ್ಟೇಟ್ ಮಾಡ್ತಾರೆ. ಆ ಸ್ಟೇಟ್ಮೆಂಟ್ ಯಾರಿಗ್ ಬೇಕಿತ್ತು? ಮೊದಲು ಜೋಡೆತ್ತು 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 ಅಂತ ಹೇಳ್ತಾ ಇದ್ರು. ಈ ಈಗ ಕೆರೆಗೆಳೆತು ನಂಗಾಗಿದೆ. ಜವಾಹರ್ಲಾಲ್ ನೆಹರು ಕಾಲದ ಕಾಂಗ್ರೆಸ್ ಗುರುತೇ ಜೋಡೆತ್ತಿತ್ತು. ಆ ಜೋಡೆತ್ತು ಚಿಹ್ನೆ ಕಳ್ಕೊಂಡ್ಬಿಟ್ಟು 65 ವರ್ಷ ಆಯ್ತು. 1969 ಕಾಂಗ್ರೆಸ್ ಸ್ಪ್ಲಿಟ್ ಆದಾಗಲೇ ಜೋಡೆತ್ತು ಮಾಯಾಬಿಟ್ಟು ಇವ್ರಿಗೆ ಹಸು ಕರು ಸಿಕ್ತು, ಅಲ್ಲ ಸರ್, ಅವ್ರಿಗೆ ಚರಕ ಸಿಕ್ತು. ಅಲ್ಲ ಸರ್, ಜೋಡೆತ್ತು ಅನ್ನೋದು ಕಾಂಗ್ರೆಸ್ ಸಂಕೇತವಾಗಿ ಉಳಿಲೇ ಇಲ್ಲ. ಹೀಗಾಗಿ ಜೋಡೆತ್ತು ಅನ್ನೋ ಪದ ಬಳಕೆ ಈಗ 4 ದಿನದಿಂದ ಮಾಧ್ಯಮ ಬರೀತು ಜೋಡೆತ್ತು ಅಂತ, ವಿಲ್ ಅಕ್ಸೆಪ್ಟ್. ಆದ್ರೆ ಅದೇ ಇವಾಗ ಏನಾಗಿದೆ, ಎತ್ತು ಏರಿಗಳಿತಾ ಇದೆ, ಕೋಣ ಕೆರೆಗಳಿತಾ ಇದೆ. ಆ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಮಾಧ್ಯಮಗಳ ಚರ್ಚೆ ಆಗ್ತಾ ಇದೆ. ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಂಗ್ರೆಸ್ ಇದ್ದಾಗೆಲ್ಲ ಕಾಂಗ್ರೆಸ್ಸಿನ ಗುರುತು ಜೋಡೆತ್ತನ ಗುರುತು ಅಂತ ಪ್ರಚಾರದ ಕೇಳ್ತಾ ಇದ್ವಿ ಮೈಕ್ಗಳಲ್ಲಿ ನಮ್ಮ ಊರ್ ಕಡೆ ಎಲ್ಲ. ಅಲ್ಲ, ಈಗ ಜೋಡೆತ್ತನ ಕಳ್ಕೊಂಡ್ಬಿಟ್ರು ಕಾಂಗ್ರೆಸ್. ಅಲ್ಲ, ಎತ್ತು ಕೋಣದ ಗುರುತ ಸರ್. ಈಗ ಎತ್ತು ಕೋಣದ ಗುರುತ ಸರ್. ನೆಕ್ಸ್ಟ್ ಬರೋದು ಹಸು ಕರು ಬಂದಿತ್ತು. ಮಾತ್ರ ಬಹಳ ಪ್ರಬಲವಾಗಿ ಕಾಂಗ್ರೆಸ್ನ 40 ವರ್ಷ ಜೀವಂತವಾಗಿಟ್ಟಿರೋದು ಹಸ್ತ ಚಿಹ್ನೆ. ಹಸ್ತ ಇವಾಗಿದೆ. ಕಮಲ ಅವ್ರ ಹತ್ರ ಇದೆ, ನಿಮ್ಮ ಹತ್ರ ತೆನೆ ಹೊತ್ತ ಮಹಿಳೆ ಇದೆ. ಹೊಸ ಸಿಂಬಲ್ ಬರಬೇಕು ಅಂದ್ರೆ ನೀಲ್ಕಂಠ್ ಸರ್ ಹೇಳ್ದಂಗೆ ಹೊಸ ಪಾರ್ಟಿ ಆಗ್ಬೇಕೇನೋ, ನನಗೆ ಗೊತ್ತಿಲ್ಲ. ಆಗುತ್ತಾ ಇಲ್ವಾ?